ಡೆವಿಲ್ 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 ಎಲ್ಲಿ ನೋಡಿದರೂ ಕೂಡ ಡೆವಿಲ್ದೇ ಮಾತು. ಸಿನಿಮಾ ಗೆಲ್ಲಬೇಕು ಅಂತ ಬಹಳಷ್ಟು ಜನ ಈಗಾಗಲೇ ಕಾತರದಿಂದ ಸಿನಿಮಾ ನೋಡಲಿಕ್ಕೆ ಕಾಯ್ತಾಯಿದ್ರು. ಅದು ಹೇಗಾದರೂ ಇರಲಿ ನೋಡ್ತೀವಿ ಅಂತ ಅಭಿಮಾನಿಗಳು ಘೋಷಣೆ ಮಾಡಿಬಿಟ್ಟಿದ್ರು. ಅವ್ರ ಉದ್ದೇಶ ಒಂದೇನೇ, ಸದ್ಯಕ್ಕೆ ಸೋಲಾಗಿರ್ಬೋದು, ಆದರೆ ಚಿತ್ರದ ಮುಖಾಂತರ ಯಾವುದೇ ಕಾರಣಕ್ಕೂ ಕೂಡ ಸೋಲಬಾರದು, ಚಿತ್ರ ಗೆಲ್ಲಬೇಕು ಅನ್ನೋದು. ಹೀಗಾದರೆ ರಾಜ್ಯಾದ್ಯಂತ ಒಳ್ಳೆಯ ಸ್ಪಂದನೆ ವ್ಯಕ್ತ ಆಗ್ತಾ ಇದೆ. ದರ್ಶನ್ ಜೈಲಲ್ಲಿರಬಹುದು, ಆದರೆ ಅವರ ಚಿತ್ರಮಂದಿರಗಳಲ್ಲಿ ರಾರಾಜಿಸ್ತಾ ಇದೆ, ರಂಜಿಸ್ತಾ ಇದೆ. ಹೇಳಿ ಕೇಳಿ ದ್ವಿಪಾತ್ರ. ಫಸ್ಟ್ ಹಾಫ್ಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಭಿಮಾನಿಗಳು. ಬೆಳಗ್ಗೆ 6:15 ಮೊದಲ ಶೋ ಇತ್ತು. ರಾಜ್ಯಾದ್ಯಂತ ಥಿಯೇಟರ್ಗಳಲ್ಲಿ ಫುಲ್ ಅಭಿಮಾನಿಗಳು. ನಾವು ತೋರಿಸ್ತಾ ಇದ್ದೀವಿ ಸಂಭ್ರಮವನ್ನು. ನಾವು ತೋರಿಸ್ತಾ ಇದ್ದೀವಿ ನರ್ತಕಿ ಚಿತ್ರಮಂದಿರದ ಮುಂಭಾಗದಲ್ಲಿ ಕುಣಿದು ಕುಪ್ಪಳಿಸ್ತಿರುವಂಥ ಅಭಿಮಾನಿಗಳು. ಇನ್ನು ಪ್ರಸನ್ನ ಚಿತ್ರಮಂದಿರದಲ್ಲಿ ನೋಡಿ ಪಟಾಕಿ ಹಚ್ಚಿ ಸಂಭ್ರಮಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಇದೇ ರೀತಿಯ ವಾತಾವರಣ ಇದೆ. ರಾಜ್ಯಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಎಲ್ಲೆಲ್ಲಿ ಬಿಡುಗಡೆಯಾಗಿದೆ ಅಲ್ಲೆಲ್ಲ ಹಬ್ಬದ ವಾತಾವರಣ. ಬನ್ನಿ, ನಮ್ಮ ಪ್ರತಿನಿಧಿ ಮಂಗಳ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲೇ ಮಂಗಳ ಇದ್ದಾರೆ, ಜೊತೆಗೆ ಶಿವಪ್ರಸಾದ್ ಕೂಡ ಇದ್ದಾರೆ. ಶಿವಪ್ರಸಾದ್ ನರ್ತಕಿ ಥಿಯೇಟರ್ನ ಮುಂಭಾಗದಲ್ಲಿದ್ದಾರೆ. ಮೊದಲು ಶುರು ಮಾಡ್ತಾ ಇದ್ದೀನಿ ಮಂಗಳವ್ರ ಮುಖಾಂತರ. ಮಂಗಳ, ನಿಜಕ್ಕೂ ಏನು ಅಂತಂದರೆ ಈ ಗೊತ್ತಿದೆ ನಿಮಗೆ, ಒಳಗಡೆ ಇದ್ದಾರೆ ದರ್ಶನ್, ಜೈಲಿನಲ್ಲಿದ್ದಾರೆ, ಆದರೆ ಅವರ ಚಿತ್ರ ಎಲ್ಲೆಲ್ಲಿ ಬಿಡುಗಡೆಯಾಗಿದೆ ಅಲ್ಲೆಲ್ಲ ರಾರಾಜಿಸ್ತಾ ಇದೆ. ಜೊತೆಗೆ ಏನಂದರೆ ಎಲ್ಲ ಕಡೆಗೂ ಕೂಡ ಅದ್ಧೂರಿ ಸ್ವಾಗತ. ಜೊತೆಗೆ ಬೆಳಗ್ಗೆನೇ ಸಿನಿಮಾ ನೋಡ್ಕೊಂಬಂದಿರುವಂಥವ್ರು ಕೂಡ ತುಂಬ ಒಳ್ಳೆ ಮಾತಾಡಿದ್ದಾರೆ. ಫಸ್ಟ್ ಹಾಫ್ ಭಾಳ ಸೂಪರ್ ಅನ್ನುವಂಥ ಮಾತಾಡಿದ್ದಾರೆ. ಬಹಳಷ್ಟು ಕಾರಣಗಳಿಂದ ಈ ಚಿತ್ರ ಗೆಲ್ಲಬೇಕು. ಯಾಕಂದರೆ ಒಬ್ಬ ಮನುಷ್ಯನಿಗೆ ಸೋಲು ಅನ್ನುವಂಥದ್ದು ಜೀವನದಲ್ಲಿ ಅತ್ಯಂತ ಸಹಜ. ಆದರೆ ಆ ಸೋಲು ಇದೆಯಲ್ಲ, ಆ ಸೋಲು ಬೇರೆ ರೀತಿಯಲ್ಲಿ ಗೆಲುವಾಗಬೇಕಲ್ಲ. ಸೊ ಇದು ಸಂಗತಿ. ಹೀಗಾಗಿ ಏನು ಅಂದರೆ ಚಿತ್ರವನ್ನು ಗೆಲ್ಲಿಸಲೇಬೇಕು ಅಂತ ಅಭಿಮಾನಿಗಳು ಪಣ ತೊಟ್ಟಿರುವಂಥದ್ದು. ಎಲ್ಲಿ ನೋಡೋದರಲ್ಲಿ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಬೆಳಗ್ಗೆನೆ. ಹೇಗಿದೆ, ನೀವು ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿದ್ದೀರಿ ಮಂಗಳ, ಹೇಗಿದೆ ಸ್ಥಿತಿ? ರಂಗನಾಥ್, ಎಲ್ಲೆಡೆ ಡೆವಿಲ್ ದರ್ಬಾರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಆಲ್ರೆಡಿ ರಾತ್ರಿಯಿಂದ ಅಭಿಮಾನಿಗಳು ಇಲ್ಲೇ ಕೂತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶೋನಲ್ಲಿ ಡೆವಿಲ್ ನ ಕಣ್ತುಂಬಿಕೊಂಡಿರುವಂತದ್ದು. ಎಲ್ಲರೂ ಆಲ್ರೆಡಿ ಫಸ್ಟ್ ಹಾಫ್ ಮುಗ್ದಿರುವಂತದ್ದು, ಎಲ್ಲರೂ ಸೂಪರ್ ಆಗಿದೆ ಸಿನಿಮಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದು ಪೊಲಿಟಿಕಲ್ ಆಕ್ಷನ್ ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ದರ್ಶನ್ ಅವರು ಯಾವುದೇ ಬಿಲ್ಡಪ್ ಇಲ್ಲದೆ ಫಸ್ಟ್ ಹಾಫ್ ಅಲ್ಲಿ ಕಾಮನ್ ಮ್ಯಾನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಅದು ಪೊಲಿಟಿಕಲ್ ಡ್ರಾಮಾ ಕಡೆ ತಿರುಗ್ತಿದೆ. ಸೊ ದರ್ಶನ್ ಅವರು ಸಿಎಂ ಆಗ್ತಾರೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬಿಟ್ಟು ದರ್ಶನ್ ಅವರು ರಿಯಲ್ ಲೈಫ್ ನಲ್ಲೂ ಕೂಡ ರಾಜಕೀಯಕ್ಕೆ ಬರೋ ಹಿಂಟನ್ನು ಕೊಟ್ಟಿದ್ದಾರೆ ಅಭಿಮಾನಿಗಳು ಅಂತ ಎಲ್ಲರೂ ಕೂಡ ಇಲ್ಲಿ ಒಂದಷ್ಟು ಡೆವಿಲ್ ಬಗ್ಗೆ ಅವರ ಕ್ರೇಜ್ ಅನ್ನು ವ್ಯಕ್ತಪಡಿಸ್ತಿರುವಂತದ್ದು. ಜೊತೆಗೆ ಇಲ್ಲಿ ಪ್ರಸನ್ನ ಥಿಯೇಟರ್ ನಲ್ಲಿ ಈಗ ಆಲ್ರೆಡಿ ಅರ್ಲಿ ಮಾರ್ನಿಂಗ್ ಶೋ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಗಿಯುತ್ತೆ. ಡೆವಿಲ್ ರಿಸಲ್ಟ್ ಏನಿದೆ ಅನ್ನೋದು ಬರುತ್ತೆ. ಜೊತೆಗೆ ಈಗ ಆಲ್ರೆಡಿ ಜನ ಬರ್ತಿರುವಂತದ್ದು ನೀವು ನೋಡ್ತಾ ಇರ್ಬೋದು. ಮಾರ್ನಿಂಗ್ ಶೋಗೆ ಯಾವ ತರ ಜನ ಇಲ್ಲಿ ಅಭಿಮಾನಿಗಳು ಆಲ್ರೆಡಿ ಇಲ್ಲಿ ಕಾದು ಕುತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನಕ್ಕೆ ಇವತ್ತು ಟಿಕೆಟ್ ಸಿಕ್ಕಿಲ್ಲ. ಯಾಕಂದ್ರೆ ಇವತ್ತು ಟಿಕೆಟೇ ಕೊಡ್ತಾ ಇಲ್ಲ ಥಿಯೇಟರ್ ನಲ್ಲಿ. ನೆನ್ನೆನೆ ಎಲ್ಲ ಟಿಕೆಟ್ಸ್, ಇವತ್ತು ಇಡೀ ದಿನದ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿರುವಂತದ್ದು. ಇನ್ನು ದರ್ಶನ್ ಅವರು
ಅವ್ರಿಗೆ ಈ ಗೆಲುವು ಬೇಕೇ ಬೇಕು. ಯಾಕಂದ್ರೆ ದರ್ಶನ್ ಅವರು ತುಂಬಾನೇ ಕಷ್ಟಪಟ್ಟು ಈ ಸಿನಿಮಾವನ್ನ ಮಾಡಿರುವಂತದ್ದು. ಅಂದ್ರೆ ಬೇಲ್ನಿಂದ ಆಚೆ ಬಂದು ರಾತ್ರಿ ಹಗಲಿರುಳು ಅವರು ಒಂದಷ್ಟು ವರ್ಕ್ ಮಾಡಿ, ಮಿಲನ ಪ್ರಕಾಶ್ ಅವರು ಹೇಳ್ತಾ ಇದ್ರು ಸುಮಾರು 28 ಗಂಟೆಗಳ ಕಾಲ ಈ ಸಿನಿಮಾಗೆ ಸತತವಾಗಿ ದರ್ಶನ್ ಅವರು ಯಾವುದೇ ರೀತಿ ಬ್ರೇಕ್ ತೆಗೆದುಕೊಳ್ಳದೆ ಸಿನಿಮಾ ಮಾಡಿದ್ದಾರೆ. ನಾನು ನನ್ನ ಫ್ಯಾನ್ಸ್ಗೆ ಈ ಸಿನಿಮಾನ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಅವರು ಕೂಡ ಹೇಳ್ಕೊಂಡಿದ್ರು. ಸೊ ಇಲ್ಲೊಬ್ರು ಅಭಿಮಾನಿ ಇದ್ದಾರೆ, ದರ್ಶನ್ ಅವರು ಅಫ್ಕೋರ್ಸ್ ಜೈಲ್ನಲ್ಲಿ ಇದ್ದಾರೆ, ಅದಕ್ಕೆ ಅವ್ರು ಕಣ್ಣೀರು ಹಾಕ್ತಾ ಇರೋವಂಥದ್ದು. ಅವರು ಈ ಸಂದರ್ಭದಲ್ಲಿ ನಮ್ಮ ಒಂದು ಸಂಭ್ರಮವನ್ನ ನೋಡೋದಕ್ಕೆ ಅವ್ರು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ತಿದ್ದಾರೆ ಅಭಿಮಾನಿ. ಅವ್ರನ್ನ ಮಾತನಾಡ್ಸೋಣ. ಸರ್, ಯಾಕೆ ಈ ಕಣ್ಣೀರು ಅಂತ? ಮೇಡಮ್, ಈಗ ಪ್ರತಿ ಸಲ ಫಿಲಮ್ ರಿಲೀಸ್ ಆದಾಗ ನಮ್ಮ ಬಾಸ್ ನಮ್ಮ ಜೊತೆ ಇರ್ತಾ ಇದ್ರು, ಫಿಲಮ್ ನೋಡ್ತಾ ಇದ್ವಿ, ನಮಗೂ ಒಂದು ಖುಷಿ ಇರೋದು. ಇವಾಗ ಅವ್ರು ನಮ್ಮ ಜೊತೆ ಇಲ್ಲ ಅಂದ್ರೂ ಏನೋ ಒಂದು ಫೀಲು, ಯಾವಾಗ ನೋಡಿದ್ರು ಇದೇ ಥರ ಆಗುತ್ತೆ. ಹೋದ ಸಲ ಹಿಂಗಾಯ್ತು, ಇವಾಗ ಹಿಂಗಾಯ್ತು, ಪ್ರತಿ ಸಲ ನಮ್ಮ ಬಾಸ್ಗೆ ಹಿಂಗೆ ಆಗ್ಬೇಕಾ? ಅವ್ರು ಏನು ಒಂದು ಪ್ರಾಣಿ ಪಕ್ಷಿನೂ ಅವ್ರು ತಡ್ಕೊಳ್ಳಲ್ಲ ಅಂಥದ್ರಲ್ಲಿ ಇವಾಗ ನಮ್ಮ ಜೊತೆ ಅವ್ರು ಫಿಲಮ್ ನೋಡ್ತಾರೆ ಅಂದಾಗ ಇವಾಗ ಬ್ಯಾನರ್ಗಳಲ್ಲಿ ನೋಡಿದಾಗಿಲ್ಲ ತುಂಬ ಫೀಲ್ ಆಗುತ್ತೆ. ಯಾರು ಏನು ಮಾತಾಡಿದ್ರು ಮನ್ಸಿಗೆ ತಗೊಳ್ಳಲ್ಲ. ನಾವು ಯಾವತ್ತಿದ್ರು ನಮ್ಮ ಮಾಸ್ನ ಇಡೀ ಪ್ರಪಂಚನೇ ಅವ್ರ ವಿರುದ್ಧವಾಗಿ ನಿಂತರು, ಅವ್ರ ಜೊತೆ ನಾವು ನಿಲ್ತೀವಿ. ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಅದಕ್ಕೆ ಮಾತಾಡಕ್ಕೆ ಆಗದೆ ಇಲ್ಲ. ತುಂಬ ಫೀಲಿಂಗ್ಸ್ ಐತೆ ಬಾಸ್ ಮೇಲೆ. ಸಾರಥಿ ಟೈಮಲ್ಲೂ ಇದೇ ತರ ಆಗಿತ್ತು, ಈಗ ಡೆವಿಲ್ಗೂ ಇದೇ ತರ. ಎಷ್ಟು ಬೇಜಾರಾಗ್ತಿದೆ ಅವ್ರು ಜೈಲಲ್ಲಿ ಇರೋದು? ಅದೇ ಮೇಡಮ್, ದೇವ್ರು ಅನ್ನೋದು ಒಬ್ಬನಿಲ್ಲ ಅನ್ಸ್ಬಿಡುತ್ತಿದ್ದೆ. ನಿಜನೇ, ದೇವ್ರಿಗೆ ಕಣ್ಣೇ ಇಲ್ಲ ಅನ್ಸ್ಬಿಡುತ್ತೆ. ಯಾವಾಗ ನೋಡಿದ್ರು ಇದೇ ಥರ ಪರೀಕ್ಷೆ. ಯಾವಾಗ ಆದಷ್ಟು ಬೇಗ ಈಚೆ ಬರಲಿ, ನಮ್ಮ ಜೊತೆ ಇರಲಿ ಅಂತಲೇ ನಮ್ಗೆ ಆದಷ್ಟು ಬೇಗ ದೇವ್ರ ಹತ್ರ ಕೇಳ್ಕೊಳ್ತಿದ್ದೀವಿ. ದೇವ್ರ ಅನ್ನೋದು ಒಂದ್ಸಲ ಕಂಡುಬಿಟ್ಬಿಟ್ರೆ ನಮ್ಮ ಬಾಸ್ ಮೇಲೆ ಇನ್ಯಾವತ್ತೂ ಅವರು ಆ ಥರ ಈ ಮ್ಯಾಟ್ರ್ ಇನ್ವಾಲ್ವ್ ಆಗೋದಿಲ್ಲ ಅಂತ ಕೇಳ್ಕೊಳ್ತೀವಿ ಮೇಡಮ್. ನೋಡಿ ಮೇಡಮ್, ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ಅಂತ ನಮ್ಮ ಬಾಸ್ ಆ ಥರ ಗುಣ ಇವತ್ತು ನಮ್ಮ ಬಾಸ್ ಒಳ್ಳೆಯದೇ ಆಗುತ್ತೆ. ಯಾಕಂದರೆ ಅಭಿಮಾನಿಗಳು ಥಿಯೇಟರ್ನ ಸಂಭ್ರಮವನ್ನ ಮಾಡ್ತಿದ್ದಾರೆ. ನೋಡ್ತಾ ಇರೋದು ಪಟಾಕಿ ಮಾಡ್ತಿರೋದು ಎಸ್ ಮಂಗಳ, ನೀವು ಹಾಗೆ ನೀವು ಸಂಪರ್ಕದಲ್ಲರಿ. ನಮ್ಮ ಮಂಗಳ ಮಾತಾಡ್ತಾ ಇದ್ದಾರೆ ಅಭಿಮಾನಿಗಳ ಜೊತೆಗೆ, ಬನ್ನಿ ನೋಡೋಣ. ಎಲ್ಲ ನಮ್ಮ ಅಭಿಮಾನಿಗಳು ನಮ್ಮ ಬಾಸ್ಗೆ ಗರ್ಭ ಗುಡಿನೇ ಕಟ್ಟಿದ್ದೀವಿ ಎದೆಯಲ್ಲಿ. ಇವತ್ತು ನೋಡಿ ಎಷ್ಟೋ ಜನ ಇದ್ದಾರೆ, ಪ್ರತಿಯೊಬ್ಬರು ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ ನಮ್ಮ ಬಾಸು. ಇವತ್ತು ನಾವು ಅಭಿಮಾನಿಗಳೆಲ್ಲ ನಮ್ಮ ಬಾಸ್ ಗರ್ಭಗುಡಿ ಕಟ್ಕೊಂಡಿದ್ದೀವಿ ಎದೆಯಲ್ಲಿ. ಆ ಥರ ಪೂಜಿಸ್ತೀವಿ ನಾವು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನಾನು ನೋಡಿದ್ದು ಯಾರಲ್ಲ ಅಂದರೆ ನಮ್ಮ ಬಾಸಲ್ಲಿ. ಅಂಥ ಒಳ್ಳೆ ವ್ಯಕ್ತಿ. ಕೆಟ್ಟವ್ರಿಗೆ ತುಂಬ ಒಳ್ಳೇದಾಗುತ್ತೆ, ಆದರೆ ಒಳ್ಳೆಯವ್ರಿಗೆ ಕೊನೆಗಾಲದಲ್ಲಿ ಶಾಶ್ವತವಾಗಿ ಒಳ್ಳೆತನ ಕೈ ಹಿಡಿಯುತ್ತೆ. ಬಟ್ ನಮ್ಮ ಬಾಸ್ಗೆ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಯಾಕೆಂದರೆ ಸಾವಿರಾರು ಜನಕ್ಕೆ ಅನ್ನ ಹಾಕ್ತಂಥ ಕೈ ಅದು. ಇವತ್ತು ಅವ್ರು ನಂಬ್ಕೊಂಡು ಎಷ್ಟೋ ಕುಟುಂಬಗಳು ಬದುಕ್ತಾ ಇದೆ. ಅಂಥ ಒಳ್ಳೆ ಮನುಷ್ಯ. ಏನೋ ಒಂದು ಬಂದ್ಬಿಡ್ತು ಅಂತ ಅವ್ರ ಬಗ್ಗೆ ಮಾತಾಡೋದಲ್ಲ, ಅವ್ರ ಬಗ್ಗೆ ಒಳ್ಳೆತನ ಮಾತಾಡಿ ಇವತ್ತು ಡೆವಿಲ್ ಕರ್ನಾಟಕ ಜಾತ್ರೆ ಅಂತ ಹೇಳ್ಬೋದು. ಇಡೀ ಕರ್ನಾಟಕ ಜಾತ್ರೆ ನಡೀತಾ ಇದೆ. ಮತ್ತು ಒಳ್ಳೇದಾಗಲಿ. ಎಲ್ಲರೂ ಇವತ್ತು ಬಂದು ನಮ್ಮ ಕನ್ನಡ ಸಿನಿಮಾ, ನಮ್ಮ ಡಿ.ಬಾ ಸಿನಿಮಾ ಬಂದು ನೋಡಿ. ಇದು ಯಾಕೆಂದ್ರೆ ನೋಡಿ, ಆಲ್ರೆಡಿ ಎಲ್ಲ ಥಿಯೇಟ್ರಲ್ಲಿ ಫುಲ್ಲು, ಒಂದು ಥಿಯೇಟ್ರ್ ಎಲ್ಲ ಥಿಯೇಟ್ರಲ್ಲಿ ಟಿಕೆಟ್ಗಳೇ ಸಿಗ್ತಾ ಇಲ್ಲ, ಅಷ್ಟು ಜನ ಬರ್ತಾ ಇದ್ದಾರೆ. ಬಟ್ ಅದು ನಮ್ಮ ಬಾಸು ಸಂಪಾದನೆ ಮಾಡಿರೋದು. ಇವತ್ತು ಪ್ರತಿಯೊಬ್ಬರು ಅಭಿಮಾನಿಗಳಲ್ಲಿ ಏನಿದೆ ಅಂದರೆ, ಒಂದು ರಿಕ್ವೆಸ್ಟ್ ಮಾಡ್ತೀವಿ, ವಿಜಯತ್ಗೆ ಹೇಳ್ತೀನಿ. ವಿಜಯತ್ಗೆ ಇವತ್ತು ನಿಮ್ಮ ಮಾತಾ ಉಳಿಸ್ಕೊಂಡಿದ್ದೀವಿ. ವಿಜಯತ್ಗೆ ಹೋಗಿ ನಮ್ಮ ಬಾಸ್ಗೆ ಹೇಳ್ರಿ, ನಿಮ್ಮ ಮಾತಾ ಉಳಿಸ್ಕೊಂಡಿದ್ದೀವಿ ಅಭಿಮಾನಿಗಳು. ಹೇಳಕ್ಕೆ ಹೇಳ್ರಿ, ದಯವಿಟ್ಟು ವಿಜಯತ್ಗೆ ಹೋಗಿ ಹೇಳಕ್ಕೆ ಹೇಳಿ. ನಮ್ಮ ದರ್ಶನ ಅಣ್ಣನ ಅಭಿಮಾನಿ ಮೇಲೆ ಏನು ನಂಬಿಕೆ ಇಡ್ತೀವೋ ಇವತ್ತು ಉಳಿಸ್ಕೊಳ್ತೀವಿ, ನಮ್ಗೆ ಗೆಲ್ಸ್ಕೊಡ್ತೀವಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ ದಲ್ವೀರಣ್ಣ, ಚಿಕ್ಕನಣ್ಣ, ರುಚಿಧರಮ್ಮ ಅವ್ರಿಗೆ ಜೀವನ ಚಿರಋಣಿ ಆಗಿರ್ತೀವಿ. ಅದನ್ನು ಹೇಳಿ. ನೋಡಿದ್ರಲ್ಲ, ಅಭಿಮಾನಿಗಳು ಕಣ್ಣೀರು ಹಾಕೊಂಡು ಇಲ್ಲಿ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ9 ಬೆಂಗಳೂರು. ಮಂಗಳ, ನೀವು ಹಾಗೆ ನೀವು ಸಂಪರ್ಕದಲ್ಲರಿ. ಇನ್ನಷ್ಟು ನಾನು ಮಾತಾಡ್ತೀನಿ.